ಸಾಕಷ್ಟು ಬದಲಾವಣೆಗಳನ್ನ ತಂದಿಡುವುದಕ್ಕೆ ಮುಂದಾಗಿರುವಂತದ್ದು ರಾಷ್ಟ್ರಾಧ್ಯಕ್ಷ ನಿತಿನ್ ನವೀನ್ ಅವರು. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಈಗ ಎಸ್ಐಆರ್ ಫೈಟ್ ಸುದ್ದಿ ಆಗ್ತಾ ಇದೆ. ಕಾಂಗ್ರೆಸ್ಗೆ ಇದು ಇಷ್ಟ ಆಗ್ತಾ ಇಲ್ಲ. ಎಸ್ಐಆರ್ ಬದಲಾವಣೆ. ಇವತ್ತು ಸಂಜೆ ಕಾಂಗ್ರೆಸ್ ಎಸ್ಐಆರ್ ಕುರಿತು ಮಹತ್ವದ ಸಭೆಯನ್ನ ನಡೆಸುತ್ತೆ. ಶಾಸಕರು, ಸಂಸದರು, ಮುಖಂಡರ ಸಭೆಯನ್ನ ಕಾಂಗ್ರೆಸ್ ನಡೆಸುವಂತದ್ದು. ಇವತ್ತು ಎಸ್ಐಆರ್ ಜಾರಿಯ ಸಾಧಕ ಬಾಧಕಗಳ ಬಗ್ಗೆ ಕೂಡ ಸಮಾಲೋಚನೆಯನ್ನ ನಡೆಸ್ತಾರೆ. ಈ ಕಡೆ ಬಿಜೆಪಿ ಕಚೇರಿಯಲ್ಲಿ ಎಸ್ಐಆರ್ ಬಗ್ಗೆ ರಾಷ್ಟ್ರಾಧ್ಯಕ್ಷರು ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಬಿಜೆಪಿ ಪಕ್ಷ ಸಂಘಟನೆ ಜೊತೆಗೆ ಎಸ್ಐಆರ್ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಅದಾದ್ಮೇಲೆ ರಚನೆ ಮಾಡಿರುವಂತಹ ತಂಡಗಳ ಜೊತೆಗೆ ಕೂಡ ಸಭೆಯನ್ನ ನಡೆಸ್ತಾರೆ. ಬಿಜೆಪಿಯಲ್ಲಿ 10 ವಿಭಾಗಗಳಲ್ಲಿ ತಂಡವನ್ನ ರಚನೆ ಮಾಡಲಾಗಿದೆ ಎಸ್ಐಆರ್ಗಾಗಿ. ಎಸ್ಐಆರ್ ತಂಡದೊಂದಿಗೆ ಸಮಾಲೋಚನೆಯನ್ನ ನಿತಿನ್ ನವೀನ್ ಅವರು ನಡೆಸ್ತಾರೆ. ಬೆಂಗಳೂರು ಉತ್ತರ ವಿಭಾಗದಲ್ಲಿ ಸಭೆ ನಡೆಯುತ್ತೆ. ಈ ಕಡೆ ಕಾಂಗ್ರೆಸ್ಗೆ ಎಸ್ಐಆರ್ ವಿರೋಧ ಪಡಿಸೋದಕ್ಕೆ ಏನೇನೆಲ್ಲ ಪ್ಲಾನ್ಸ್ ಬೇಕು ಮಾಡ್ಕೋತಾ ಇರುವಂತದ್ದು. ಕಾಂಗ್ರೆಸ್ ವಿರೋಧ ಮಾಡ್ತಾ ಇರುವಂತದ್ದು ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಏನ್ ಹೇಳ್ತೀವಿ, ಬೇಕಾಗಿಲ್ಲ. ಈಗ ಯಾವ ರೀತಿಯಾಗಿ ನಡೀತಾ ಇದೆ ಚುನಾವಣೆಗಳು, ಇದೆಲ್ಲವೂ ಅದೇ ರೀತಿ ಇರಲಿ ಅಂತ. ನಮ್ಮ ಪ್ರತಿನಿಧಿ ಬಸವರಾಜ್ ಬಿಜೆಪಿ ಕಚೇರಿಯಿಂದ ನೇರ ಸಂಪರ್ಕದಲ್ಲಿ ನಮ್ಮೊಂದಿಗೆ ಭಾಗಿಯಾಗಿರ್ತಾರೆ. ಇವಾಗ ಸಭೆ ಆರಂಭ ಆಗಿರುವಂತದ್ದು. ಬಸವರಾಜ್, ಯಾವ ರೀತಿ ಇದೆ ಸದ್ಯದ ಬೆಳವಣಿಗೆಗಳು? ಗಾಯತ್ರಿ, ಈಗಾಗಲೇ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ನಿತಿನ್ ನವೀನ್ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ಆರಂಭವಾಗಿದೆ. ಆ ಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು, ಮಾಜಿ ಸಿಎಂ ಆಗಿರತಕ್ಕಂಥ BS ಯಡಿಯೂರಪ್ಪನವರು, ಮತ್ತೆ ಶಾಸಕರು, ಮಾಜಿ ಶಾಸಕರು, ಎಲ್ಲರೂ ಪಕ್ಷದ ಮುಖಂಡರು ಸಹಿತ, ಒಂದು ಪದಾಧಿಕಾರಿಗಳು ಸೇರಿದಂತೆ ಹಲವು ಮುಖಂಡರು ಸಹಿತ ಸಭೆಯಲ್ಲಿ ಕೂಡ ಭಾಗವಹಿಸಿದ್ದಾರೆ. ಪ್ರಮುಖವಾಗಿ ರಾಜ್ಯ ಬಿಜೆಪಿಗೆ ಒಂದು ಚುರುಕು ಮುಟ್ಟಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರು ರಾಜ್ಯಕ್ಕೆ ಆಗಮಿಸಿದ್ದಾರೆ. ಅದರ ಮೊದಲ ಮಹತ್ವದ ಸಭೆ ಕೂಡ ಇದೀಗ ಆರಂಭ ಕೂಡ ಆಗಿರತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಒಂದು ಪಕ್ಷ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಪಕ್ಷದ ವಲಯದಲ್ಲಿ ಹಲವು ರೀತಿಯ ಬಣ್ಣಗಳ ರಾಜಕೀಯ ಕೂಡ ಇರತಕ್ಕಂಥದ್ದು. ರೆಬಲ್ ನಾಯಕರು ಅವರದೇ ಆಗಿರ್ತಕ್ಕಂಥ ಒಂದಿಷ್ಟು ಹೇಳಿಕೆಯನ್ನು ಕೊಡುವ ಮುಖಾಂತರ ಬಿಜೆಪಿಯ ಒಂದು ರಾಜ್ಯ ಬಿಜೆಪಿಯಲ್ಲಿ ಯಾವುದು ಕೂಡ ಸರಿ ಇಲ್ವೇನೋ ಅನ್ನುವಂತಹ ರೀತಿಯಲ್ಲೂ ಕೂಡ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ಇದೀಗ ಚರ್ಚೆ ಕೂಡ ಆಗಲಿದೆ. ಯಾಕಂತಂದ್ರೆ ಮುಂದೆ ಪಕ್ಷ ಸಂಘಟನೆಗೆ ಅವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು, ಮತ್ತೆ ಸ್ಥಳೀಯ ಮಟ್ಟದ ಚುನಾವಣೆಗಳು ಕೂಡ ಬರ್ತವೆ. ಆ ಒಂದು ಚುನಾವಣೆಗೆ ಯಾವ ರೀತಿಯಾಗಿ ಒಂದು ರೆಡಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವತ್ತಿನ ಸಭೆಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಈಗ ಉಪಚುನಾವಣೆಯಲ್ಲೂ ಕೂಡ ಒಂದು ಬಿಜೆಪಿ ಅಭ್ಯರ್ಥಿಗಳು ಕೂಡ ಸೋಲನ್ನು ಕಂಡಿದ್ದಾರೆ. ಬಾಗಲಕೋಟೆ ಆಗಿರಬಹುದು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಾಗಿರಬಹುದು. ಆ ಒಂದು ಚುನಾವಣೆ ಸೋಲಿಗೆ ಏನ್ ಕಾರಣ ಅನ್ನುವಂಥದ್ದು, ಮುಂದೆ ಯಾವ ರೀತಿಯಾಗಿ ಪಕ್ಷ ಸಂಘಟನೆಗೆ ಒತ್ತು ಕೊಡಬೇಕು ಅನ್ನುವಂಥದ್ದು, ಮತ್ತೆ ಈಗ ಹಲವು ಒಂದು ಪದಾಧಿಕಾರಿಗಳಾಗಿರಬಹುದು, ಪಕ್ಷದ ಮುಖಂಡರಿಗೆ ಒಂದಿಷ್ಟು ಜವಾಬ್ದಾರಿಗಳು ನೀಡಿದ್ದಾರೆ. ಅವುಗಳನ್ನ ಯಾವ ರೀತಿ ನಿಭಾಯಿಸ್ತಾ ಇದ್ದಾರೆ, ಮುಂದೆ ಯಾವ ರೀತಿ ನಿಭಾಯಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಸೂಚನೆಯನ್ನು ಕೂಡ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರು ನೀಡಲಿದ್ದಾರೆ. ಮತ್ತೆ ಪ್ರಮುಖವಾಗಿ ಎಸ್ಐಆರ್ ಕುರಿತಂತೆ ಕೂಡ ಮಹತ್ವವಾಗಿರ್ತಕ್ಕಂಥ ಚರ್ಚೆ ಕೂಡ ಒಂದು ಪಕ್ಷದ ಮುಖಂಡರಿಗೆ ಎಸ್ಐಆರ್ ಒಂದು ರಾಜ್ಯದಲ್ಲೂ ಕೂಡ ಆರಂಭವಾಗ್ತಾ ಇದೆ. ಅದಕ್ಕೆ ಪೂರಕವೆಂಬಂತೆ ಕೂಡ, ಯಾಕಂತಂದ್ರೆ ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಅದಕ್ಕೆ ನೀವು ಅದಕ್ಕೆ ಯಾವ ಪೂರಕವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿಕೊಡಬೇಕು, ಮತ್ತೆ ನಮ್ಮ ಮತದಾರರು ಕೂಡ ಕಡಿತ ಆಗಲಾರದಂತೆ ಕೂಡ ನೋಡಿಕೊಳ್ಳುವಂತ ಜವಾಬ್ದಾರಿ ಕೂಡ ಇದೆ ಅನ್ನುವಂಥದ್ದು ಕೂಡ ಒಂದು ಸೂಚನೆಯನ್ನು ಕೂಡ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರು ತಿಳಿಸಲಿದ್ದಾರೆ. ಮತ್ತೆ ಈಗಾಗಲೇ ಒಂದಿಷ್ಟು ರಾಷ್ಟ್ರಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಹುದೊಡ್ಡ ಪರ ವಿರೋಧಗಳು ಕೂಡ ಚರ್ಚೆ ಆಗ್ತಾ ಇದ್ದಾವೆ. ಆ ಒಂದು ಚರ್ಚೆ ಈ ಸಭೆಯಲ್ಲಿ ಬೇಡ ಅನ್ನುವಂಥದ್ದು ನಿತಿನ್ ನವೀನ್ ಅವರು ಹೇಳ್ತಕ್ಕಂಥ ವಿಚಾರ. ಅದಾದ ಕೋರ್ ಕಮಿಟಿ ಏನ್ ಸಭೆ ಇದೆ, ಆ ಒಂದು ಸಭೆಯಲ್ಲಿ ಕೂಡ ಚರ್ಚೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ನಮಗೆ ಸಿಗ್ತಾ ಇದೆ. ಆದ್ರೆ ಗಾಯತ್ರಿ, ಇದೀಗ ಒಂದು ಮೊದಲ ಸಭೆಯಲ್ಲಿ ಪ್ರಮುಖವಾಗಿ ಪಕ್ಷ ಸಂಘಟನೆ, ಉಪಚುನಾವಣೆಯ ಸೋಲಿನ ಒಂದು ಚಿಂತನ ಮಂಥನ, ಮತ್ತೆ ಮುಂದೆ ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಮುಖವಾಗಿ ಈ ಮೊದಲ ಸಭೆಯಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಗಾಯತ್ರಿ, ಹಾಗೆ ನೋಡ್ತಾ ಹೋದಾಗ ಈ ಕಡೆ ಬಿಜೆಪಿ ಕೂಡ ಎಸ್ಐಆರ್ ಕುರಿತಾಗಿ ಸಭೆಯನ್ನ ನಡೆಸ್ತಾ ಇರುವಂತದ್ದು. ನಿತಿನ್ ನವೀನ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡ್ಕೊಂಡಿದೆ ಎಸ್ಐಆರ್ ಕುರಿತು ಮಹತ್ವದ ಸಭೆಯನ್ನ ಮಾಡೋದಕ್ಕೆ, ವಿರೋಧ ಮಾಡೋದಕ್ಕೆ. ಇಲ್ಲಿ ಏನಾದ್ರೂ ಕಾಂಗ್ರೆಸ್ ಪರವಾಗಿ ಆಗತ್ತಾ, ಅಥವಾ ಎಸ್ಐಆರ್ ಸದ್ಯದ ಮಟ್ಟಿಗೆ ಬೇಡ ಅನ್ನೋಗಾಗತ್ತಾ, ಅಥವಾ ಇದು ಮುಂದುವರಿಸ್ಕೊಂಡು ಹೋಗ್ತಾರಾ ಅಂತ? ಗಾಯತ್ರಿ, ಒಂದ್ ಕಡೆ ರಾಜ್ಯದಲ್ಲಿ ಎಸ್ಐಆರ್ ಏನ್ ಆರಂಭವಾಗುತ್ತೆ, ಆ ಎಸ್ಐಆರ್ಗೆ
ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ವಿರೋಧನ ವ್ಯಕ್ತಪಡಿಸ್ತಾ ಇದೆ. ಅಂದ್ರೆ ಮತದಾರನ ಏಕಾಏಕಿ ಕಡಿತ ಮಾಡ್ತಾರೆ, ಅದನ್ನ ನಾವು ಒಂದು ಜವಾಬ್ದಾರಿತವಾಗಿ ನೋಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ SIR ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ಅಪರಾಧ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅವರು ಬಿಂಬಿಸ್ತಾ ಇದ್ದಾರೆ ಅನ್ನುವಂಥದ್ದು. ಅದನ್ನ ಯಾವ ರೀತಿಯಾಗಿ ಪೂರಕ ಎಂಬಂತೆ ನಾವು ಕೂಡ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ನಿತಿನ್ ನವೀನ್ ಅವರು ಈ ಒಂದು ಕೋರ್ ಕಮಿಟಿ ಸಭೆ ಆದ ಬಳಿಕ ಸಂಜೆ 4 ಗಂಟೆಗೆ ಯಲಹಂಕದಲ್ಲಿ ಕೂಡ ಸಭೆ ಕೂಡ ಇರತಕ್ಕಂಥದ್ದು. ಆ ಒಂದು ಸಭೆಯಲ್ಲಿ ಅಂದ್ರೆ ಈ SIR ಕುರಿತಂತೆ ಕೂಡ ಬಿಜೆಪಿಯ ಪಕ್ಷದಲ್ಲೂ ಕೂಡ ಒಂದು ವಿಭಾಗಗಳನ್ನ ರಚನೆ ಮಾಡಿದ್ದಾರೆ. ಸುಮಾರು 10 ವಿಭಾಗಗಳನ್ನ ರಚನೆ ಮಾಡಿದ್ದಾರೆ. ಆ 10 ವಿಭಾಗಗಳ ಏನು ರಚನೆ ಮಾಡಿದ್ದಾರೆ ಅಲ್ಲಿ ಸದಸ್ಯರು ಏನಿದ್ದಾರೆ ಅವರ ಜೊತೆ ಸಮಾಲೋಚನೆಯನ್ನ ನಿತಿನ್ ನವೀನ್ ಅವರು ಕೂಡ ನಡೆಸಲಿದ್ದಾರೆ. ಯಾವ ರೀತಿ SIR ಪ್ರಕ್ರಿಯೆ ನಡೆಯುತ್ತೆ, ಅದಕ್ಕೆ ತಾವೆಲ್ಲ ಕೂಡ ಯಾವ ರೀತಿಯಾಗಿ ಒಂದು ಸಹಕಾರ ಕೊಡಬೇಕನ್ನುವಂಥದ್ದು, ಮತ್ತೆ ಬೂತ್ ಮಟ್ಟದಲ್ಲಿ ಕೂಡ ಈಗ ಕಾಂಗ್ರೆಸ್ ಏಜೆಂಟರು ಕೂಡ ಇರ್ತಾರೆ, ಮತ್ತೆ ಬಿಜೆಪಿ ಏಜೆಂಟರು ಕೂಡ ಇರ್ತಾರೆ. ಅಲ್ಲಿ ತಮ್ಮ ಮತದಾರ ಕಡಿತ ಆಗುವಂತದ್ದು ಏನಾದರೂ ಸೂಚನೆ ಸಿಕ್ಕರೆ ಅದಕ್ಕೆ ನೀವು ಯಾವ ರೀತಿಯಾಗಿ ಅದನ್ನ ಸರಿಪಡಿಸುವಂತ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಬೆಂಗಳೂರು ಆಗಿರಬಹುದು, ಮತ್ತೆ ಬೀದರ್ ಆಗಿರಬಹುದು, ಮತ್ತೆ ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಕೂಡ ಈ SIR ನಿಂದ ಕೂಡ ಒಂದಿಷ್ಟು ಬೇರೆ ಒಂದು ಮತದಾರರು ಕೂಡ ಎರಡೆರಡು ಕಡೆ ವೋಟರ್ ID ಕೂಡ ಇರ್ತಕ್ಕಂಥದ್ದು, ಅವ್ರನ್ನ ಕಡಿತ ಮಾಡುವಂತ ಪ್ರಯತ್ನವನ್ನು ಕೂಡ SIR ತಂಡ ಮಾಡಲಿದೆ. ಆ ಪರಿಶೀಲನೆ ನಡೆಸಿ ಅದು ಕಾನೂನಾತ್ಮಕವಾಗಿರುತ್ತೆ. ಆದ್ರೆ ಎಲ್ಲೊಂದ್ ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅದನ್ನ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ನೀವು ಹೆಚ್ಚಿನ ಗಮನ ವಹಿಸಬೇಕು. ಇಡೀ ಬೂತ್ ಮಟ್ಟದಲ್ಲಿ ಕೂಡ ಅದರ ಬಗ್ಗೆ ಜನರಿಗೆ ಕೂಡ ಅರಿವು ಮೂಡಿಸಬೇಕು. ಮತ್ತೆ ತಾವು ಕೂಡ ಮತದಾರ ಕಡಿತ ಆಗುವಂತಹ ಸಂದರ್ಭದಲ್ಲಿ ಬಿಜೆಪಿಯ ಮತ ಬ್ಯಾಂಕ್ ಇರ್ತಕ್ಕಂತಹ ಕ್ಷೇತ್ರಗಳಲ್ಲಿ ಆಗಿರಬಹುದು, ಅಲ್ಲಿ ಏನಾದ್ರೂ ಮತದಾರ ಕಡಿತವಾಗುವಂತಾದ್ರೆ ಅದ್ರ ಬಗ್ಗೆ ನೀವು ಗಮನ ಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆ ಒಂದು 10 ವಿಭಾಗಗಳನ್ನು ರಚನೆ ಮಾಡಿದ್ದಾರೆ. ಆ 10 ವಿಭಾಗಗಳ ರಚನೆಯ ಸದಸ್ಯರ ಜೊತೆ ಕೂಡ ನಿತಿನ್ ನವೀನ್ ಅವರು ಸಮಾಲೋಚನೆ ನಡೆಸಿದ್ದಾರೆ. ಕೆಲವೊಂದಿಷ್ಟು ಸೂಚನೆಗಳನ್ನು ಕೂಡ ನೀಡಲಿದ್ದಾರೆ. ಗಾಯತ್ರಿ. ಎಸ್, ಥ್ಯಾಂಕ್ ಯು ಬಸವರಾಜ್, ಲೈವ್ ನಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಎಸ್, ಈಗ ಸಾಕಷ್ಟು ವಿಚಾರಗಳಿದೆ ಬದಲಾವಣೆ ಆಗೋದಕ್ಕೆ ರಾಜ್ಯ ಬಿಜೆಪಿಯಲ್ಲಿ. ಜೊತೆಗೆ ಕಾಂಗ್ರೆಸ್ ಕೂಡ ಈ ಕಡೆ SIR ವಿರೋಧ ಪಡಿಸೋದಕ್ಕೆ ಏನೇನೆಲ್ಲ ಪ್ಲಾನ್ಸ್ ಬೇಕು, ಸಭೆಯನ್ನಾಗಿರ್ಬೇಕು ಅರೇಂಜ್ ಮಾಡ್ಕೊಂಡಿರುವಂತದ್ದು ನೋಡ್ಬೇಕಾಗುತ್ತೆ. ಇನ್ನು ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಏನ್ ನಿರ್ಧಾರವನ್ನ ತಗೋತಾರೆ, SIR ವಿಚಾರದಲ್ಲಾಗಿರ್ಬೋದು, ಇನ್ನು ಸಾಕಷ್ಟು ವಿಚಾರಗಳಿದೆ. ಏನೇನೇನ್ ಬದಲಾವಣೆ ಆಗುತ್ತೆ ನಿತಿನ್ ನವೀನ್ ಅವರು ಇವತ್ತು ನಡೆಸುವಂತಹ ಸಭೆಯಲ್ಲಿ ಕಾದು ನೋಡ್ಬೇಕಾಗಿದೆ.